दुःख पहिनानम सौव दुःख पहिनानम सिद्धानम अर्हदो नमो सद्दहे जिनपन्नत्तम पच्चक्कामीय पावयम. ಇದರ ಅರ್ಥ ನೋಡ್ರಿ, ನಾ ಮರಾಠಿದಾಗ ಹೇಳ್ತೇನೆ, ಹಿಂದ ಕಡೆ ಕನ್ನಡದಾಗ ಹೇಳ್ತೇನೆ. संपूर्ण दुख, हाँ हिंदी तक, संपूर्ण दुखों से अर्थात समस्त द्वंद्वों से, द्वंद्व अंदर झगड़ा, समस्त द्वंद्वों से मुक्त हुए सिद्धों को और अरहंतों को मेरा नमस्कार होवे. मैं जिनेन्द्र देव द्वारा प्रतिपादित तत्व का श्रद्धान करता हूँ और पाप का त्याग करता हूँ. ಅಂದರೆ ಈ ಥರ ಮರಾಠಿ ಹಿಂದೆ ಕನ್ನಡದ ಹೇಳ್ತೇನೆ. ಸೌವ ದುಃಖ पहिनानम ಸಿದ್ಧಾನಂ अर्हदो नमो सद्दहे जिनपन्नत्तम पच्चक्कामीय पावयम. ಸಂಪೂರ್ಣ ದುಃಖದಿಂದ ಯಾರು ಸಮಸ್ತ ಸಂಸಾರದಿಂದ ಯಾರು ಮುಕ್ತ ಆಗಿದ್ದಾರೋ ಆ ಅರ್ಯಂತ ಸಿದ್ಧ ಭಗವಂತರಿಗೆ ನಮ್ಮದ ನಮಸ್ಕಾರ. ಮ ಅಂದ್ರೆ ನಾ ಜಿನೇಂದ್ರ ದೇವದ್ವಾರ ಏನು ಪ್ರತಿಪಾದಿತ ಆಗಿದ್ದು ತತ್ವ ಆದರೂ ಆ ತತ್ವದ ಮೇಲೆ ನಾವು ಶ್ರದ್ಧಾನ ಮಾಡ್ತೇವೆ. ಮತ್ತು ನಾ ಪಾಪಕದ ತ್ಯಾಗ ಮಾಡ್ತೇನೆ. ಏನು ತ್ಯಾಗ ಮಾಡ್ತೇನೋ? ಪಾಪದ ತ್ಯಾಗ ಮಾಡ್ತೇನೆ. ಇದನ್ನು ಹತ್ರ ಮೇಲೆ ತಗೋರಿ, ಇದ್ರ ಮೇಲೆ ಇದ್ದು ಈಗ 10 ದಶದಿಂದ ಮುಂದೆ ಸ್ವಲ್ಪ. जुआ खेलने से युधिष्ठिर राजा राज्य से भ्रष्ट हुए. युधिष्ठिर ಅಂದರೆ ಯಾರ? ಧರ್ಮರಾಜ. ಯಾರ ಪೈಕಿ? ಪಾಂಡವ ಪೈಕಿ ದೊಡ್ಡವ, ಹೌದಿಲ್ಲ? ಅವ ಇದು ಆಡಾನ ಏನಾದ ರಾಜ್ಯದಿಂದ ಭ್ರಷ್ಟ ಆದವ. ಅದು ಹೇಳಕ್ಕೆ ಬರಂಗಿಲ್ಲ, ಹಿಂದೆ ಕಡೆ ನೋಡು. ನಮ್ಮ ಕರ್ಮದ ಪಡೆದೆ ಯಾವಾಗ ಇರ್ತದೆ, ಯಾವಾಗ ಹೇಳಂಗಿಲ್ಲ ಏನು ಸಂಗ. ಆ ಪ್ರಕಾರ ನಿಮ್ಮ ಪರಿಣಾಮ ಮಂದೋತ್ತರ ತೀವ್ರೋತ್ತರ ಆಕ್ಕವು. ಬರೋಬರಿ. ಆ ಪ್ರಕಾರ ನಿಮ್ಮ ಪರಿಣಾಮ ಹಾಂ ಖರೆ. ಶಾಹಿ ಸಮಯದಷ್ಟು ಆವಾಗ ಯಾರು ಇದ್ರೇನೆ ಗೊತ್ತಿಲ್ಲ ನಮ್ಗೆ. जुआ खेलने से राजा राज्य से भ्रष्ट हुए, 12 वर्ष तक वनवास में रहे. ಏನಾಯಿತು? तथा अपमान को प्राप्त हुए. ಅಂದರೆ ಅವ್ರಿಗೆ ಅಪಮಾನ ಚಾಲು ಆಯಿತು. ದೂತ್ ಹೇಳಿಕೆ ಆಡ್ಕೆ ಸೇಲಿ ಬಂದನು, वनवासದಾಗ ಬಂದನು. उद्यान में क्रीड़ा करते हुए प्यास से पीड़ित होकर यादवों ने पूरा शराब को यह जल है ऐसा जानकर पिया और उसी से वे नष्ट हो गए. यादव ಮಂದಿ ಅವ್ರಿಗೆ ಏನು ಕ್ರೀಡಾ ಮಾಡಕ್ಕೆ ಜಂಗಲ್ದಾಗ ಹೋಗಿರೋ. ಮತ್ತು ಅವಾಗ ಏನಾಯ್ತು, ಒಂದು ಕೆರೆ ಸಿಕ್ತು. ಮತ್ತು ಕೆರೆ ಮೇಲೆ ಅವ್ರ ನೀರಂಕೆ ಆಗಿತ್ತು. ಅವಾಗ ಏನು ಮಾಡು, ಇದು ನೀರು ಅದತ್ತು ಕುಡ್ಕೊಂಡ್ಬಿಟ್ರು. ಖರೆ ಈ ನೀರು ಯಾವಾಗಿಂದಿತ್ತು? ನೇಮಿನ ಅಂತ ಭಗವಂತ ಸಮಾವೇಶನ ಒಳಗೆ ದಿವ್ಯದನೆ ಏನು ಕಿರಿದಿದ್ದು. ಅವ್ರೇನು ಅಂದಿದ್ರು? ಯಾವುದು ಈ ಯಾರ ನಿಮಿತ್ತಲೇ? ಹಾಂ ಹಾಂ ಮಧ್ಯ ಅಂದರೆ ಅವ್ರು ಧೋಕಾದ ಮತ್ತು ಈ ವೈರಾಗ್ಯ ಯಾವುದು ಊರ ಹಾಂ ದ್ವಾರಕಾ ನಷ್ಟ ಆಗೋದದು. ಆ ಶಿಟ್ಟಲ್ಲಿ ಆ ಶಿಟ್ಟು ಯಾರ ದೇಶದಿಂದ? ಮುನಿ ದ್ವೀಪಾಯನ ಮುನಿಯಿಂದ ನಿಮಿತ್ತಲೇ ಆಗೋದದು, ಹೌದಿಲ್ಲ? ಅದೇ ಅಲ್ಲಿ ದ್ವೀಪಾಯನ ಮುನಿ ಅಲ್ಲಿ ಕುಂತಿದ್ರು. ಆ ನಿಮಿತ್ತತ್ತು. ಅಂದರೆ ಯಾವಾಗ ಏನು ನಿಮಿತ್ತ ಹಾಕದ ನಂಗೆ ಆ ನಿಮಿತ್ತಾಗನ ಅವ್ರು ಸಿಟ್ಟು ಬೆಳೀತು. ಇವನನ್ನು ನಮ್ಮ ನಗರಿ ಎಲ್ಲ ಭ್ರಷ್ಟ ಮಾಡವ. ಮತ್ತು ಆ ಹೇಳಿದ ನೀರನ್ನು ಕುಡಿದಿದ್ರು ಅವರು. ನೀರು ಅಂದರೆ ಸೆರೆನೂ ಕುಡಿದಿದ್ರು, ಒಂದಿಲ್ಲ. ಆ ಥರದ ಪರಿಣಾಮ ಏನಾಯ್ತು? ಅವ್ರದ್ದೆಲ್ಲ ಪರಿಣಾಮ ತೀವ್ರ ಆಯ್ತು. ಮತ್ತು ಏನು ಆಗೋದದ ಆಗೋದದು. ನಾವು ಹೊಸವೇನು ನೋಡೋಂಗಿಲ್ಲ. ಏನು ಆಗೋದದ ಅದನ್ನ ನೋಡ್ತೇವೆ, ಅದನ್ನ ಭಗವಂತ ವಾಣಿದಾಗ ಬರ್ತೇವೆ. ಖರೆ ಆ ಥರ ಮೇಲೆ ನಾವು ವಿಶ್ವಾಸ ಇಡೋಂಗಿಲ್ಲ.
यादवों ने ऐसा जानकर यह जल पिया और उसी से वे नष्ट हो गए। एक चक्र ಇಲ್ಲಿಂದ ಪೈಲ ಇದನ್ನು ಶ್ಲೋಕ ನೋಡೋಣ. ಪೈಲ ಸಪ್ತ ವ್ಯಸನ ದೋಷ ವರ್ಣನ. ಸಪ್ತ ವ್ಯಸನ ದೋಷ ವರ್ಣನ. रज्जभंसम वसनम 12 संवत्सराने वनवासो पत्तो तवाह मानम ज्वेन जीठिल्लो राया उज्जन्नम में रमंता तीसा भी भूया जलत्ति पत्ताऊनम जलत्ति नाऊनम नाऊन पिबीउन जुनमज्जम नट्ठाते जादवा तेन मौसा सनेन गिद्धो वगरक्को ಏಗ ಚಕ್ಕ ಎರಮ್ಮಿ ರಜ್ಜಾವು ಪಯ ಬಟ್ಟೋ ಐಸೇನ ಮೋ ನರಯಂ. ಅಂದರೆ ಈ ಥರ ಅರ್ಥ ಏನು ಹೇಳಿದ್ರು, ಈಗ ನಾವು ನೋಡಿದರು. जीवा खेलने से युधिष्ठिर राजा राज्य से भ्रष्ट हुए, 12 वर्ष तक वनवास में रहे और अपमान को प्राप्त हुए. ಮತ್ತು ಉದ್ಯಾನದಾಗ ಕ್ರೀಡಾ ಮಾಡುವ ಹೇಳಕ್ಕೆ ಆ ಯಾದವ ಮಂದಿದ ಏನಾಯ್ತು, ರಂಕೆ ಆಗ್ಯಾನ. ಆರ ಶರೀರ ಮಿಶ್ರಿತ ಎಲ್ಲ ನೀರು ಕುಡಿದ್ರೆ ಎಲ್ಲ ಯಾದವ ದ್ವಾರಕಾ ನಷ್ಟ ಮಾಡಿ ನುಕ್ಸಾನ ದುಃಖ. एक चक्र संवत्थ न्यून बुद्धि वेसा संगेन चारु दत्तोवि खयोन धनम पत्तो दुःखम परदेश गमनम च होन चक्रवर्ती चौदहरय नाहियो विसंपत्तो मरेवन बंब दत्तो निर्यम पारधीरमयनेन नासावहार दोषेन दंडनम पाविउन सिरभुई मरिउन अट्ट झानेन हिंडियो दिय संसारे खाऊन खयन होऊन खयर नाहो वियक्खनो अद्द चक्रवट्टीवि मरिउन गवो नरयम परित्ति हरणेन लंकेशो ए महानुभाव दोषम एक विसन दे सेवाओ पत्ता जो पुनसत्त विसेवई वनिजये किंसु साकेत सेवंतो सत्तवि वसनायम रदत्तो वि मरिउन गो निरयम भमियो पुनधि संसारे. ಅಂದ್ರೆ ಇಲ್ಲೇನಂತಾರು, एक चक्र नामक नगर में मांस खाने में गृद्ध बक राक्षस राज्य पद से भ्रष्ट हुआ. बक राक्षस इधर मांस तिनोदे राज्य से भ्रष्ट आदा. अपयश से मरा और नरक गया. नरकवाद. सर्व विषयों में निपुण बुद्धि चारुदत्त ने भी वेश्या के संग से धन को खोकर दुख पाया और परदेश में जाना पड़ा. ಚಾರುದತ್ತನು ಏನದ ಎಷ್ಟು ಹುಷಾರಿದ್ದವ ಒಂದಿಲ್ಲ ಅಂದ್ರೂ ಮದುವೆನೂ ಮಾಡಕ್ಕೆ ತಯಾರಿದ್ದಿರ್ಕಿಲ್ಲ. ಎಲ್ಲ ಈ ಥರಾಗ ಸ್ವಾಧ್ಯಾಯ ರಮಿಸ್ತಿದ್ದು ಒಂದಿಲ್ಲ. ಅಷ್ಟು ಇರೋಣ ನಾವು ಏನಾತ ವೇಷ ಕಡೆ ಸಂಘ ಒಂದಿಲ್ಲ. ಅವ್ರ ಸಮಯಕ್ಕೆ ಇದ್ದಿರ್ಕಿಲ್ಲ ಅವಾಗ ಎಲ್ಲ ಇರ್ತೀವಿ ಒಂದಿಲ್ಲ. ಅಂದರೆ ಏನು ಕರ್ಮ ಯಾವಾಗ ನಿಮ್ಗೆ ತಿರುಗಿಸ್ತದೆ ಏನು ಹೇಳಕ್ಕೆ ಬರಂಗಿಲ್ಲ. चक्रवर्ती होकर 14 रत्नों के स्वामित्व को प्राप्त होकर भी ब्रह्मदत्त शिकार खेलने से मरकर नरक में गया. ब्रह्मदत्त चक्रवर्ती शिकारದಾಗ नरकवाद. मत न्यासापहार अर्थात धरोहर को अपहरण करने के दोष से दंड पाकर श्रीभूति आर्त ध्यान से मरकर संसार में दीर्घ काल तक रुलता फिरा. शिवभूति श्रीभूति आर्त ध्यान ಏನದವ ದೀರ್ಘಲ್ದಾಗ ಸಂಸಾರದಾಗ ತಿರುಗಾಡ್ತಾನೆ.
ಯಾವುದೇ ಯಾವ ದೋಷಲೆ ನ್ಯಾಸಾಪಾರ ಅರ್ಥಾತ್ धरोहर को अपहरण करने से ಅಂದರೆ ಯಾರ್ದಾರ ಅಪಹರಣ ಮಾಡೋದು ಒಂದಿಲ್ಲ ಹಾಂ धरोहर ಅಂದ್ರೇನು धरोहर को अपहरण करने से दोष से दंड पाकर श्रीभूति आर्त ध्यान से मरकर संसार में दीर्घ काल तक रुलता फिरा विचक्षण अर्ध चक्रवर्ती और विद्याधरों का स्वामी होकर भी लंका का स्वामी रावण परस्त्री के हरने से नरक में गया अंद्ರೂ ಒಂದು ನಿಯಮ ಇತ್ತಿಲ್ಲ ಜಬರ್ದಸ್ತಿ ಯಾರು ಮಾಡಂಗಿಲ್ಲ ಈ ಪ್ರಕಾರ ನಿಯಮ ಇತ್ತು ಖರೆ ಅಂದ್ರೂ ನರಕವಾದ ऐसे ऐसे महानुभव एक एक व्यसन सेवन करने से दुख को प्राप्त हुए फिर जो सातों ही व्यसनों को सेवन करता है उसके दुख का क्या वर्णन है ಇದು ವರ್ಣನೂ ಮಾಡಕ್ಕೆ ಬರಂಗಿಲ್ಲ ಬಟ್ ನಾವೇನು ಮಾಡಬೇಕು ಎಲ್ಲ ವ್ಯಸನದಿಂದ दूर ಇರಬೇಕು साकेत नगर में रुद्रदत्त सातों ही व्यसनों को सेवन करके मरकर नरक में गया और फिर दीर्घकाल तक संसार में भरता रहा सातों व्यसनों के फल से जीव संसार सागर में जो भारी दुख पाता है उसे संक्षेप से कहता हूँ नरकों में नारकियों के उत्पन्न होने के स्थान अत्यंत निष्ठुर स्पर्श वाले हैं ನರಕದಾಗ ಅಲ್ಲಿ ದುಃಖ ಉತ್ಪನ್ನ ಆಗ್ತದೆ ಯಾಕಂದರೆ ಭೂಮಿಗೆ ಸ್ಪರ್ಶ ಆಗಾನು ಏಕದಮ್ ದುಃಖ ಆಗ್ತದೆ ಮತ್ತು ಅಲ್ಲಿ ಏನಾದ್ರು ಇರ್ತದೆ ಪೀಪ ಮತ್ತು ರುಧಿರ ರಕ್ತ ಪೀಪ ಇದರಲ್ಲಿ ದುರ್ಗಂಧಿತ ಅಶುಭ ಪದಾರ್ಥ ನಿರಂತರ ಅಲ್ಲಿ ಒಳಗೆ ಹೋಗೋದು उनमें उत्पन्न होकर नारकी जीव अशुभ पुद्गलों को ग्रहण करके अंतर्मूर्त में पर्याप्तियों को संपन्न कर लेता है ಅಂದರೆ ಅಲ್ಲಿ ಸ್ಪರ್ಶ ಮಾಡೋನು ಅಂತರ್ಮುಹೂರ್ತದಾಗ ಎಲ್ಲ ಪರ್ಯಾಪ್ತಿ ನೀವು ಪೂರ್ಣ ಹಾಕವು ಒಂದಿಲ್ಲ ಸ್ವರ್ಗನೂ ಹಂಗದ ನರಕನೂ ಹಂಗದ ಖರೆ ಫರಕ್ ಏನ ಈ ಕಡೆ ಅಶುಭದ ಮೇಲೆ ಶುಭ वह नारकी पर्याप्ति को पूरा कर उपपाद स्थान से दंडे के समान मही पृष्ठ पर गिर पड़ता है ಅದು ಉಪಾದ ಸ್ಥಾನ ಮೇಲೆ ಹುಟ್ಕ್ಯಾಸ ಏನು ಅನ್ಕೋನು ಮತ್ತೆಲ್ಲರೆ ಬೀಳ್ಬಿಡ್ತಾನೆ ಮಹಿಪೃಷ್ಠ ಅಂತಾರೆ ಈ ಮಹಿಪೃಷ್ಠ ಅಂದರೆ ನಂಗೆ ಅರ್ಥ ಬರವಲ್ತು पुनः नरक के अति कर्कश धरातल को नहीं सहन करता हुआ वह सहसा ऊपर को उछलता है ಅಂದ್ರೆ ಚಂಡ್ ಹುಡುಗರು ಆಡ್ತಾವೆ ಹೆಂಗೆ ಮೇಲೆ ಮೇಲೆ ಹಾಕಿ ತೆಳ ಮೇಲೆ ಹಾಕಿ ಹಿಂದಗಡೆ ಸ್ಥಿರ ಆ ಪ್ರಕಾರ ಹುಟ್ಟಾನ ಅಲ್ಲಿ ನರಕ ಜೀವ ಏನಾಗ್ತದ ಅದು ಸ್ಪರ್ಶ ಆಗೋಣ ಸಹನ ಆಗಂಗಿಲ್ಲ ಮತ್ತು ಮೇಲೆ ಮಾಡ್ತಾರೆ ಮತ್ತೆ ತೆಳೋದು ಮತ್ತು ಈ ಪ್ರಕಾರ ಹುಟ್ಟಿಂದ ದುಃಖ ಚಾಲು ಅದು ಬೇಕಿದ್ರೆ ಏನು ಬೇಕಾದ ಮಾಡ್ರಿ ಮತ್ತು ಅದು ಬೇಡ ಇದ್ರೆ ಸುಮ್ಮಕೊಂಡ್ರೋದು ಏನು ಮಾಡೋದು ಕಣ್ಣು ತೆರೋದು ಬೇಡ ಬಾಯಿ ತೆರೋದು ಬೇಡ ನಾ ಸುಮ್ಕೊಂಡಿರ್ತೀನಿ ಏನು ಆಗಲಿಲ್ಲ ಆಗಲಿ ಈ ಪ್ರಕಾರ 5 ಮಿನಿಟ್ ಕೊಂಡ್ರಿ ನೋಡ್ರಿ ಇವತ್ತೇನು ಸುಟಿ ಏನದು ಪ್ಯಾಟಿ ಏನತ್ತೆ ಇವತ್ತು ಎಲ್ಲೆಲ್ಲ ಸುಟಿ ಕಾಣ್ತದೆ ಏನು ಬಾಜಾರದೇನೆ ಅಂದ್ರೆ ನಮ್ಮ ಹೋಗ್ರಿ ಅನ್ನ ಮುಕ್ಕಳೋದು ನಾವು यदि कोई उष्ण वेदना वाले नरक में मेरु प्रमाण लोहे के गोले फेंके तो वह भूतल को नहीं प्राप्त होकर अंतराल में बिला जाएगा अर्थात गल जाएगा ಅಂದರೆ ಇದ್ರ ಏನು ಥಂಡಿ ಉಷ್ಣ ಎಷ್ಟು ಇರ್ತದೆ ನೋಡಿ ಇಷ್ಟು ಉಷ್ಣತಾ ಇರ್ತದೆ ಮ್ಯಾಲಿಂದ ಕೆಬ್ಬಿನ ಗೋಳೆ ತೆಳಗೆ ಅದೆಲ್ಲ ನೀರು ಹಾಕ್ತದೆ ಇಷ್ಟು ಉಷ್ಣತೆ ಹಾಕ್ತದೆ ಮತ್ತು ಅದನ್ನ ಮತ್ತು ಥಂಡಿನೂ ಎಷ್ಟು ಇರ್ತದೆ ಅದನ್ನ ನೀರು ಮ್ಯಾಲಿಂದ ಹೊಗೆನ ತೆಳಗೆ ತಕ್ಕ ಮುಟ್ಟಂಗಿಲ್ಲ ಗೋಳೆ ಆಗಿಬಿಡ್ತಾವೆ ಇಷ್ಟು ಥಂಡಿ ಮತ್ತು ಉಷ್ಣ ಮತ್ತು ನಾವು ಇಲ್ಲಿಷ್ಟಾಗ್ರೆ ಆಡ್ತೇವೆ ಎಲ್ಲ ಇದು ಪ್ಯಾಕ್ ಅದು ಈ ಥರಗಳನ್ನ ಆಡ್ತೇವೆ नरकों में ऐसी उष्णता है यदि
कोई उतने ही बड़े लोहे के गोले को शीत वेदना वाले नरक में फेंके तो वह धरनी तल को नहीं प्राप्त होकर सहसा खंड खंड होकर बिखर जाएगा। नरकों में इस प्रकार की सर्दी और गर्मी क्षेत्र के स्वभाव से होती है। अंदर क्षेत्र ना अगर ಕ್ಷೇತ್ರ ಈಗ ನಾವು ಕಾಶ್ಮೀರ ಹೋಗಿದ್ರೆ ಎಲ್ಲ ಬರ್ಫ ಮತ್ತು ಈ ಕಡೆ ಮದ್ರಾಸ್ ಕಡೆ ಹೋಗಿದ್ರೆ ಎಲ್ಲ ಉಷ್ಣತೆ ಅದು ರಾಜಸ್ಥಾನ ವಾಳವಂಡದಾಗ ಹೋಗಿದ್ರೆ ಎಲ್ಲ ಏನಂತಾರೆ ಅದಕ್ಕೆ ಉಷ್ಣತೆಗೆ ಏನಂತಾರೆ ಕಾವು 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 ಅಂದರೆ ಕಾಗಿ ಅಲ್ಲ ಒಂದೊಂದು ಶಬ್ದದ ಅರ್ಥ ಎಷ್ಟು ಹೆಚ್ಚಾದವ ನೋಡಿ. ಕಾವು ಅಂದರೆ ಕಾಗಿ, ಕಾವು ಅಂದರೆ ಒಂದು ಮಣ್ಣನ್ನು ಸಿಗ್ತದೆ ಕೆಂಪದು. ಆ ಕೊಕ್ಕಂದಾಗ ಪೇಂಟ್ ಗಾಡಿ ರಂಗಸ್ಲಾಗ ಯೂಸ್ ಮಾಡ್ತಾರೆ ಕೆಂಪು ಮಣ್ಣು, ಅದಕ್ಕೆ ಕಾವು ಅಂತಾರೆ. ಮತ್ತು ನೀವು ಕಾವು ಅಂತೀರಿ ತಂಪು ಬಿಸಿ ಇರಿ. सो व्यसन के फल से यह जीव ऐसी तीव्र शीत उष्णता को यावत जीवन सह करता है. ಅಂದರೆ ಪೂರ ಜೀವನದಾಗ ಇದನ್ನ शीत उष्ण वेदना सहन ಮಾಡಬೇಕಾಗ್ತದೆ. उस नरक में जीव उत्पन्न होने के साथ ही उसे देखकर सभी नारकी सहसा एकदम शक्ति मुद्गर त्रिशूल बाण और खड़ग से प्रहार करने लगते हैं. ಹೊಸ ನಾರ್ಕಿ ಅಲ್ಲಿ ಹುಟ್ಟ ಅಂದ್ರೆ ಅಲ್ಲಿನ ಮೊದಲು ಏನಿರ್ತಾರೋ ಕೈಯಾಗ ಏನು ಸಿಕ್ಕಿದ ತೊಗೊಂಡು ಹೊಡಿಲಕ್ಕೆ ಬರ್ತಾರೆ. ಅಂದ್ರೆ ದ್ವೇಷ ನೋಡ್ರಿ ಹೆಂಗಾಯ್ತದೆ. ಈ ನಾಯಿ ಹೆಂಗೆ ಮಾಡ್ತದ, ಹೊರಗಿನ ನಾಯಿ ಬತ್ತಂದ್ರೆ ಎಲ್ಲ ಕುಡಿಕಾಸಿ ಮಾಡಿ. ನಾವು ಎಲ್ಲಿ ಹೊಂಟಿದ್ದು, ಶಿಖರ್ಜಿಗೆ ಹೊಂಟಿದ್ದು. ಶಿಖರ್ಜಿ ಆ ಪಂಢರಪುರದಿಂದ ಮುಂದೆ ಹೋಗ್ತಿದ್ದು. ಆಳಕ್ಕೆ ಒಂದು ನಾಯಿ ನಮ್ಮ ಕೂಡ 200 ಕಿಲೋಮೀಟ್ರ್ ನಡೀತಿತ್ತು. ಯಾವುದಾ ನಮ್ಗೆ ಗ್ರೂಪ್ ಇತ್ತು, ಎಲ್ಲ 100 ಮಂದಿ 108 ಮಂದಿದ್ದು ಗ್ರೂಪ್ ಇತ್ತು, ಹೆಂಗಸರು ಗಂಡಸರೆಲ್ಲ ಅವ್ರು ಕೂಡ ಬರ್ತಿತ್ತು. ಮುಂದೆ ಒಂದು ಊರಾತು, ಅಲ್ಲಿ ನಾಯಿ ಅವರಿಗೆ ಬಿಟ್ಟಲಿಲ್ಲ, ಆ ನಾಯಿಗೆ ಹೊಟ್ಟೆ ಬಿಟ್ಟಲಿಲ್ಲ, ಅಲ್ಲಿ ಇರ್ತದೆ. ಅಂದರೆ 8 ದಿವಸ ನಮ್ಮ ಕೂಡ ಇತ್ತದು. तब पुराने यौवन के मद से मत होकर और लोभ कषय से अनुरंजित होकर पूर्व भाव में तूने गुरु वचन को उल्लंघन कर जुआ खेला है. ಏನಂತಾರು ಪೂರ್ವ ವಚನದಾಗ, ಪೂರ್ವ ಭೂತ್ಕಾಲದಾಗ ನಾವೇನು ಈ ವಚನ ಕೊಟ್ಟಿದ್ದೀವಿ ಗುರುದವ್ರಿಗೆ, ನಾ ಇದನ್ನು ವ್ಯಸನ ಮಾಡಂಗಿಲ್ಲ, ಇದನ್ನು ಕೆಟ್ಟ ಕೆಲಸ ಮಾಡಂಗಿಲ್ಲ ವಚನ ಕೊಡ್ತೀವಿಲ್ಲ, ಖರೆ ಆ ವಚನ ಬಳಸಾಗಿರಂಗಿಲ್ಲ. ಆ ಪ್ರಕಾರ ಇಲ್ಲೇ ಸುಧಾ ಏನ ಗುರು ವಚನ को ಉಲ್ಲಂಘಕ ಜೀವ खेला है. ಲೋಭ ಕಷಾಯಸೆ ನಿಮ್ಮದು ಲೋಭ ಆತು ಮತ್ತು ವಚನ ಯಾಕೆ ನೆನಪಿರಂಗಿಲ್ಲ, ಬಕ್ಕ ಜೀವ ಆಡ್ತಾನೆ. अब उस पाप का फल उदाया है, इसलिए रोने से बस कर और रे दुष्ट अब उसे सहन कर. ಅಂದರೆ ನಾರ್ಕಿ ಅವ್ರಿಗೆ ಮತ್ತೊಬ್ಬ ನಾರ್ಕಿಗೆ ಹೇಳ್ತಾರೆ, ನೀ ಇಲ್ಲಿ ಯಾಕೆ ಬಂದು ಎಲ್ಲ ಗುರು ವಚನ ಲೋಭ ಮಾಡ್ಕ್ಯಾಸ ಎಲ್ಲ ಸಪ್ತ ವ್ಯಸನ ಮಾಡ್ಕ್ಯಾಸ ಇಲ್ಲ ಮಾಡಿದ್ದಿ, ಇದು ದುಃಖ ಎಲ್ಲ ನಿಮಗೆ ಸಹನ ಮಾಡಾಕಬೇಕು. ಅಂದ್ರೆ ಈಗ ನಾವು ಇಲ್ಲಿ ಮನುಷ್ಯ ಗತ್ತಿದ್ದಿದ್ರೆ ನಮ್ಮ ದುಃಖ ಅದ ಇಲ್ಲ. ಯಾಕೆ ಕಾರಣ? ನಮ್ದು ತಪ್ಪಲೆ. ಏನು ಎರಡನೇ ತಪ್ಪಲೆ? ಎರಡನೇದವ್ರದ್ದು ಯಾರೂ ತಪ್ಪ ಇಲ್ಲ. ನಾವೇ ಏನ್ರೆ ನಮ್ಮ ಭೂತಕಾಳವರೆಗೆ ಏನರೇ ಕೆಟ್ಟ ಮಾಡಿದೆವು, ಆ ಥರ ದಶ ಕೆಟ್ಟ ಜಗಕ್ಕೆ ನಾವು ಬಂದಿದ್ದು ಅಂತ ಈ ಸಮತಾಭಾವಲೆ ನೀವು 5 ಮಿನಿಟ್ ಕೂತ್ ಶಾಂತ ಕುಂದ್ರಿ ಅಂದ್ರೆ ದುಃಖನೂ ಶಾಂತ ಆಗ್ತದೆ. इस प्रकार के दुर्वचन सुनने से उसके भारी मानसिक दुख भी उत्पन्न होता है. वो शारीरिक और मानसिक दोनों प्रकार के दुख से दग्ध होकर रोष में आकर इस प्रकार कहता है, यदि मैंने पूर्व भाव में मद के वश, मद अंदर गर्व ले जुआ खेला है तो तुम्हारा क्या अपराध किया. ಆ ನಾರ್ಕಿಗೆ ಹುಟ್ಟಾನೆ ಏನಂತಾನೋ, ನಾ ಆಡಿದ್ದೇನೆ ಖರೆ ನಿಂದೇನು ಅಪರಾಧ ಮಾಡಿದ್ದೇನೆ, जिस कारण तुम जबरदस्ती मुझे मारते हो. ऐसा कहने पर
वे अति दुष्ट नारकी उसे पकड़कर प्रज्वलित अंगने कुंड में डाल देते. ಮತ್ತೆ ಜಗಳ ಮಾಡೋಣ ಏನಂದರು ಭಟ್ಟಿದಾಗ ಒಗ್ದಕ್ಕೆ ಒಗಿತಾರೆ. वहाँ जहाँ पर वो अंग अंग में सर्वांग में जल जाता है, उस अग्नि कुंड से निकलते हुए देखकर जसरों से शस्त्र विशेष से अथवा भालों से छेद कर छिलाते हुए उसे निर्दय का पूर्वक उसी कुंड में डालते हैं. ಮತ್ತು ಅಲ್ಲಿಂದ ಹೊರಗೆ ಬಟ್ಟೆದಿಂದ ಹೊರಗೆ ಬರೋಣ ಮತ್ತು ಎಲ್ಲಿ ಕಡೆ ಮತ್ತೆ ಎಲ್ಲರೇ ಒಗಿತಾರೆ. ಮತ್ತು ಎಲ್ಲಿ ಕಡೆ ನೀರಿಂದಾಗ ಒಯ್ತಾರೆ. ಖರೆ ಅದು ನೀರು ಇರ್ತದೇನ ಇಲ್ಲ, ಎಲ್ಲ ಉಪ್ಪುಗತ್ಲೆ ಖಾರಟ್ ಆ ಥರಾಗ ಎಲ್ಲ ಹುಳ ಬೀಳ ಮತ್ತು ಆ ಥರಾಗನ ಮತ್ತು ಕಾವಾಗ್ತದೆ. ಹಾಯ್ ಮುಜೆ छोड़ ಮುಜ್ ಪರ್ ಪ್ರಹಾರ ಮತ್ ಕರೋ. ನೀವು ಏನೂ ಅಳ್ಳಿದ್ರೆ ಅವ್ರಿಗೆ ಬಿಡ್ತಾರೇನು? ಖರೆ ಇವ ಅಳಕ್ಕೆ ಚಾಲು ಮಾಡ್ತಾನೆ, ಖರೆ ಅವ್ರು ಬಿಡಂಗಿಲ್ಲ. मैं ऐसा पाप फिर नहीं करूँगा, इस प्रकार कहता वो दांतों से अपने उंगलियां दबाता है. ಅಂದರೆ ಅವ ಮತ್ತೆ ಏನಂತವನು ನಾ ಈ ಪ್ರಕಾರ ಪಾಪ ಮತ್ತೆ ಮಾಡಂಗಿಲ್ಲ, ನಾನು ಅಲ್ಲಿ ಹೋಗಿ ಬುದ್ಧಿ ನಡೀತದೆ. ಇಷ್ಟು ಕಷ್ಟಗಳು ಸೋಸಣ. और करुण प्रलाप पूर्वक पुनः पुनः रोता है तो भी वे नारकी उसे नहीं छोड़ते. ಅಂದ್ರೆ ಅವರಿಗೆ ಬಿಡಂಗಿಲ್ಲ. देखो जीव जो पाप लीला से कुतूहल मात्र से करता है, उसे पाप से विलास करते हुए वो उपयुक्त दुखों को मैदान में डालकर रोते हुए उसे लोटपोट करते, मारते, भूमि पर घसीटते. ಅವನು ಎಷ್ಟು ದುಃಖ ಮಾಡಿದ್ರೂ ಬಾಕಿ ನಾರ್ಕಿ ಅವರಿಗೆ ಬಿಡಂಗಿಲ್ಲ. ಅಂದರೆ ಎಲ್ಲ ನಾರ್ಕಿ ಜೀವದ ಇದ ಸ್ಥಿತಿ ಅದು. ಅಲ್ಲಿಂದ ಎಷ್ಟು ವರ್ಷ ಆಯುಷ್ಯ ಎನ್ಸಕ್ಕೂ ಬರಂಗಿಲ್ಲ, ನೀರನ್ನೂ ಇಲ್ಲ, ತಿನ್ನಕ್ಕೇನೂ ಇಲ್ಲ, ಬರೇ ದುಃಖ ದುಃಖ ದುಃಖ. क्रूर और पापी असुर जाति के देव वहाँ जाकर पूर्व भव के वैरों की याद दिलाकर उन नारकों में आपस लड़ा दे. ಯಾವ ಅಸುರ ಜಾತಿ ಕೆ ದೇವ್ ಅವ್ರೇನು ಮಾಡ್ತಾರೋ, ಇವನ ತ್ರಾಸು ಕೊಟ್ಟ ನೋಡು, ಈಕೆನೇ ನಿಂಗೆ ತ್ರಾಸು ಕೊಟ್ಟಿದ್ದಾಳೆ, ಈಕೆನೇ ಸುಳ್ಳು ಹೇಳಿದ್ದಾನೆ, ಅಲ್ಲೇ ಜಗಳ ಹತ್ತಿಸ್ತಾರೆ. अधोलोक में 7 पृथ्वियाँ हैं, तड़गा 7 नरक अदाव. उनमें श्रेणीबद्ध इंद्रक और प्रकीर्णक नाम के 84 लाख नरक अदाव. ಈ 7 ಪೃಥ್ವಿದಾಗ ನರಕ ಅಂದ್ರೆ ಏನು, ಅಲ್ಲಿ ಅದು ಬೀಳು ಇರ್ತವೆ ಹೊಂದಿರಿ, ಬೀಳು ಅಂದ್ರೆ ತುತ್ತು ಹೊಂದಿರಿ. ಆ ಥರ ಎಷ್ಟು ಅದಾವು? 84 ಲಾಖ ಅದಾವು. ತೆಳಕಿಂದ ಮ್ಯಾಲಿಂದ ತೆಳಕಿಂದ 7 ನರಕದಾಗ ಟೋಟಲಿ 84 लाख नरक अदाव. नरक है उन पृथ्वियों के रत्न प्रभा, शर्करा प्रभा, वालुका प्रभा, पंख प्रभा, धूम प्रभा, तम प्रभा, तमस्तम प्रभा. ये अनवर्त अर्थात सार्थक नाम जानना चाहिए. ಈ ಪ್ರಕಾರ ಅಲ್ಲಿ ಏನಾದವು ಹೆಸರದವು ನರಕ, 7 ನರಕದು. परमागम में प्रथम पृथ्वियों को नारकियों की जगन्नायु दशा हजार की है. ಶಾಸ್ತ್ರದಾಗ ಹೇಳಿದರು ಪ್ರಥಮ ಮೊದಲಿನ ನರಕದ ಕಮಿತ್ ಕಮ್ಮಿ ಆಯುಷ್ಯ ಎಷ್ಟದ? 10,000 ವರ್ಷ. ಎಷ್ಟು? ಆ ಪ್ರಕಾರ ಸ್ವರ್ಗದಾಗೂ 10,000 ಅಲ್ಲೇ ವರ್ಷ ಕಮಿತ್ ಕಮ್ಮಿ ಜಗನ್ನಾಯು. ಮತ್ತು ಹೆಚ್ಚಂದ್ರೆ 33,000, ಈ ಕಡೆನೂ 33,000. और उत्कृष्ट आयु 1 सागरोपम होती है प्रथम नरक तक. प्रथमाधिक पृथ्वियों में जो उत्कृष्ट आयु होती है कुछ अधिक अर्थात एक समय अधिक, वही द्वितीय पृथ्वियों में जगन्य जाना है. ಈ ಮೊದಲಿನ ಸ್ವರ್ಗದಾಗ ಏನು ಹೆಚ್ಚು ಆಯು ಇರ್ತದೆ, ಅದನ್ನೇ 2ನೇ ಸಲ ಕಮ್ಮಿತ್ ಕಮ್ಮಿ ಆಯು ಇರ್ತದೆ. ಈ ಪ್ರಕಾರ ಬೆಳ್ಕೋತ ಹೋಗ್ತದೆ ಮೇಲೆ. बाईस सागर 33 सागर प्रमाण का है चंद्र. व्यसन सेवन के फल से यह जीव इतने काल तक
नरकों में अनेक प्रकार के शारीरिक और मानसिक दुखों को सहता रहता है। इसी प्रकार व्यसन सेवन के फल से यह जीव तिर्यंच गति की लाखों योनि वाली बहुत प्रकार की स्थावर काय की जातियों में अनंत काल तक भ्रमण करता है। उस स्थावर काय में से किसी प्रकार निकलकर विकलेंद्रिय अर्थात द्वितीयेंद्रिय ಅಂದ್ರೆ ಅಲ್ಲಿಂದ ಮೇಲೆ ಬರೋಣ ಏನಾಗ ಸ್ಥಾವರಕಾಯಿ ಇಂದ ಕಡೆ ವಿಕಲೇಂದ್ರಿಯ ಒಂದಿಲ್ಲ इंद कड़े ಏನಾಗ್ಕನು त्रिइंद्रिय चतुरिंद्रिय जीवों में उत्पन्न होता है तो वहाँ भी क्लेश उड़ता है ಅಲ್ಲಿ ಎಲ್ಲ ಹೊಳ ಎಲ್ಲ ತ್ರಾಸಾಗದೆ ಯಾವಾಗ ಸಾಯ್ತದೆ ಭರೋಸೆ ಇಲ್ಲ ನಾವು ರಸ್ತೆ ಮೇಲೆ ಹೋಗ್ತೇವೆ ಎಷ್ಟು ಹೊಳ ಕಾಯಕ್ಕೆ ಸಾಗ್ತಾವೆ ಒಂದಿಲ್ಲ असंख्यात काल तक परिभ्रमण करता रहता है। यदि कदाचित खिल्ल योग से अंदर भाड़ में भूनते हुए धान्य में से हाँ ನೀವು ಇದನ್ನು ಲಾಯಕ ಏನಂತೀರಿ ಜ್ವಾಳ ಇದು ಮಾಡ್ತೀರಿ ಏನಂತ ಹಾಂ ಸುಟ್ಕೇಸಿ ಇದು ಹಾರ್ತದಲ್ಲ ಜ್ವಾಳದ ಮಾಡ್ತಾರಲ್ಲ ಆ ಪ್ರಕಾರ ಹೆಂಗೆ ಒಂದು ಇಲ್ಲಿ ಎರಡು ಮೇಲೆ ಬರ್ತಾವೆ ಆ ಪ್ರಕಾರ ನಿಗೋದಾಗೇನೆ ತ್ರಸ್ ಜೀವ ಆಗತ್ತೆ ಹೇಳಿದ್ದೇನೆ ಅಂದರೆ ಇದನ್ನು ತ್ರಸ್ ಆಗೋದೂ ಸುಲಭ ಇಲ್ಲ ಈ ಪ್ರಕಾರ पंचेंद्रिय में उत्पन्न हो गया तो भी वहाँ भी असंख्यात काल तक हजार योनि में परिभ्रमण करता है पंचेंद्रिय ಆಗಿದ್ರೂ ಅಲ್ಲಿಯೂ ತಿರುಗಾಡ್ತಾನೆ तिर्यंच योनि में छेदन भेदन ताड़न त्रासन निच्छालन दमन ಈ ತಿರ್ಯಂಚ ಪ್ರಾಣಿಯನ್ನು ಎಷ್ಟು ದುಃಖ ಅದ ನಾವು ನೋಡ್ತೀವಿ ಅವ್ರು ದನಗೋ ಕುರುಬರು ಏನು ಮಾಡ್ತಾರೆ ಒಂದಿಲ್ಲ ಬಾಕಿ ನಾಯನು ಏನೇ ಬಾಕಿ ಒಮ್ಮೆ ನಾವು ನೋಡ್ತೇವೆ ನಿಮ್ಮ ಎಮ್ಮೆ ಇದನ್ನು ಹಾಕದ ಏನು ಹಾಕದ ಕೂಸಾಗ ಮಾಡ್ದೆ ಏನಂತೆ ಎಮ್ಮೆ ಹಡಿತದ ಅವರು ಹಾಂ ನೀವೆಲ್ಲ ಮಲ್ಕೊಂಡಿರ್ತೀರಿ ಖರೆ ನಾಯಿ ಬಂದ ಕೆಲಸ ಮರಿಗೆ ತ್ರಾಸು ಕೊಡ್ತದೆ ಒಂದಿಲ್ಲ ಅಂದರೆ ಯಾರು ಪೂರ್ವ ಜನ್ಮ ನೋಡು ಅಂದ್ರೆ ಅದನ್ನೂ ಒಂದು ಪ್ರಕಾರ ನರಕಲ್ಲ ಅಂದರೆ ಎಲ್ಲ ತಿರ್ಯಂಚದಾಗೂ ಎಲ್ಲ त्रास अद इस प्रकार व्यसन के फल से यह जीव तिर्यंच योनि में उपर्युक्त अनेक दुख पाता है इसलिए व्यसन का त्याग कर देना चाहिए ಅಂದ್ರೆ ತಿರ್ಯಂಚ ಗತಿ ಬೇಕಿದ್ರೆ ಏನು ವ್ಯಸನ ಮಾಡಿ ಮತ್ತು ಇಲ್ಲದ್ರೆ ಎಲ್ಲ ವ್ಯಸನ ಬಿಟ್ಟು ಗ್ಯಾಸ ಶುದ್ಧ ಆಹಾರ ತಗೋಬೇಕು मनुष्य भाव में भी व्यसन के फल से ये जीव सदैव बहुत प्रकार से इष्ट अनिष्ट पदार्थों में वियोग संयोग दुख पाते हैं। उत्पन्न होने के प्रथम समय में ही कारणवश माता के द्वारा छोड़ गए कितने ही जीव इस प्रकार शीत उष्ण भूख और प्यास से पीड़ित होकर मर जाते हैं। ಈಗ ನಾವು ನೋಡ್ತೇವೆ ಒಂದು ಕೂಸು ಹುಡ್ತದ ಅವಾಗನ ಅವ ಹೊಕ್ಕಳು ಅಪ್ಪ ಅವ್ರು ಹೊಕ್ಕರು ಮತ್ತು ರಸ್ತೆ ಮೇಲೆ ಬೀಳ್ತಾರೆ ಒಂದಿಲ್ಲ ಅವರಿಗೆ ಹಂಗೆಲ್ಲ ಏನಿಲ್ಲ ಈ ಪ್ರಕಾರ ಎಲ್ಲ ಯಾವ್ದು ಕಾರಣ ಮೊದಲಿನ ಜನ್ಮದ ನಾವು ವ್ಯಸನ ಮಾಡಿದ್ವಿ बालकपन में ही माता पिता से रहित होते ही जीव ಮತ್ತು ಏನು ಅವು ಜೀವ ನಾವು ಎಲ್ಲ ಜುಟ್ಟನಂದ್ರೆ ಎನ್ಸಲು ಒಂದಿಲ್ಲ ಉಷ್ಟು ಏನಂತಾರೆ ನೀವು ತಿಂತೀವಿ ಅದನ್ನ ಎಂದಿಲ್ಲ ಅಂದರೆ ನಾವು ನೋಡ್ತೇವೆ ಈಗ ಅಷ್ಟೇ ಇಲ್ಲ ಖರೆ ನಾವು ಸಣ್ಣ ಇರ್ತಿದ್ದು ಆವಾಗ ನೋಡ್ತಿದ್ದು ಕಾರ್ಯಾಲಯ ಮುಂದೆ ಎಲೆ ಮೇಲೆ ಊಟ ಅದೇ ಆಗ್ತಿತ್ತು ಮತ್ತು ಆತರ ಮೇಲಿಂದ ಹುಡುಗರು ಏನು ಮಾಡ್ತಿದ್ದು ತಿಂತಾರೆ ಯಾಕ ಯಾರಿಗೆ ನಾವು ಎಳೆ ಮೇಲೆ ಊಟ ಕೊಡಿಲ್ಲ ನೀವು ಎಲ್ಲಿ ಎಲ್ಲರ ಮನೆಗೆ ದನಗಳದಾವು ಆ ದನಗಳ ಕಡೆ ಎಷ್ಟು ಲಕ್ಷ ಕೊಡ್ತೀರಿ ನೀವು ಅವು ಒದರ್ತದೆ
ಖರೆ ನಾವು ನೇರಂಕೆ ಯಾಕೆ ಓದತ್ತದ, ಖರೆ ನಾವು ನೇರಂಕೆ ನೋಡೋಂಗಿಲ್ಲ. ಇದನ್ನೆಲ್ಲ ಆದರೆ ನಮಗೂ ಆಗುತ್ತೆ ರಸ. ನಾವು ಎಷ್ಟು ಪ್ರಕಾರ ಎರಡನೇದು ತ್ರಾಸು ಕೊಡ್ತೀವಿ ಆದ ಒಳ್ಳೆ ಅಷ್ಟು ನಮ್ಮ ಕಡೆ ಬರ್ತದೆ. यदि कोई मनुष्य पूर्व भव में मनुष्यों को यथायोग्य दान देकर भव में धनवान भी हुआ और पीछे पाप के उदय से धन रहित हो गया तो मांगने पर खाने को भात तक नहीं मिलता. ಅಂದರೆ ಯಾವುದೋ ಧಾನ್ಯನೂ ಒಂದು ಶೀತನೂ ಸಿಗಂಗಿಲ್ಲ. ಅವನು ಎಲ್ಲ ಸಿಕ್ಕಿದದ ಖರೆ ಪಾಪ್ಲೆ ಹೋತು ಅಂದರೆ ಭಿಕಾರಿ ಅಕ್ಕರ. कोई एक मनुष्य पाप रोग अर्थात कोड़ से पीड़ित होकर, ಈಗ ನಾವು ಚಕ್ರವರ್ತಿ ಶುಭಂ ಚಕ್ರವರ್ತಿ ಹೊಂದಿಲ್ಲ, ಪಾಪ ರೋಗ ಕೋಡ್ से ಯಾವ್ದು ಪೀಡಿತವಾಗುವ ಶುಭಮ್ ಅಲ್ಲ, कोड़ी सनत कुमार चक, हाँ बराबर सनत कुमार. घर में भी नहीं रहने पाता, ಅವ್ರಿಗೆ ಮನೆಯಾಗೂ ಇರಕ್ಕೆ ತಯಾರಿರಂಗಿಲ್ಲ ಯಾರು. मैं पैसा हूँ, भूखा हूँ, बच्चों मुझे अन्न जल दो, खाने पीने के दो, इस प्रकार चिल्लाते हुए भी उसको कुछ भी मिलता नहीं. ಅಂದರೆ ಪಾಪ ಮೊದಲಿನ ಏನು ಆಗ್ತೀವಿ ಅದು ಯಾವಾಗೂ ನಿಮ್ಗೆ ಬಿಡಂಗಿಲ್ಲ. इस उपयुक्त दुखों को आदि लेकर जितने भी दुख मनुष्य लोक में दिखाई जाते हैं उन सबको व्यसन के फल से, या फल दे व्यसन फलदल्ले यह जीव पाता है. यदि किसी प्रकार पाप के कुछ उपशम होने से देवपना भी प्राप्त हो गया, ಅಂದರೆ ನೀವು ಪಾಪ ಶಮನೂ ಆಗಿದ್ರೂ ಮತ್ತು ನೀವು ದೇವರನ್ನೂ ಆಗಿದ್ರೂ वहाँ पर भी व्यसन सेवन से उपार्जित कर्म के परिपाक से दुख पाता है. ಅಲ್ಲಿನೂ ದುಃಖ ಆಗ್ತದೆ. देव पर्याय में महर्दिक देवों की अधिक स्थिति जनित वृद्धि को महात्मा देखकर अल्प वृद्धि वाला देव मानसिक वृद्धि से जलता है. ದೊಡ್ಡ ದೇವ್ರದು ದೊಡ್ಡ ಸಂಪತ್ತಿ ಇರ್ತದೆ, ಮತ್ತು ತೆಳಗಿನ ದೇವ್ರು ಏನಂತಾರೆ, ಇವಂಗೂ ಇಷ್ಟ ಎಲ್ಲ ವೈಭವ ಸಿಕ್ಕದು, ನನಗೇನು ಇಲ್ಲ, ಎಲ್ಲ ಸಿಕ್ಕಿದ್ರೆ ಸಮಾಧಾನ ಇಲ್ಲ. ಅದಕ್ಕೆ ನಾವೇನಾಗಬೇಕು, ನಂದು ಸಿಕ್ಕಿದದ ಅದ್ರ ಮೇಲೆ ಸಮಾಧಾನ. ಸಮಾಧಾನ ಇದ್ರೆ ಎಲ್ಲ ಸಿಗ್ತದೆ, ಇಲ್ದಿದ್ರೆ ಏನೂ ಸಿಗಂಗಿಲ್ಲ. और सोचा करता है कि हाय मनुष्य भव में भी उत्पन्न होकर और तप संयम को भी पाकर उसमें मैंने जो मायाचारी किया. ಏನು ನಾವು ಮಾಯಾಚಾರಿ ಮಾಡ್ತೇವೆ. ಏನು ಮಾಯಾಚಾರಿ ಮಾಡ್ತೇವೆ, ನಾವು ತಿಳ್ಕೊರಿ ನೀವು ತಿಳ್ಕೊರಿ ಅಂದರೆ ಏನರೇ ವ್ರತ ಮಾಡಿದ್ದು ಮತ್ತು ಅದನ್ನು ಪಾಲಿಸ್ತಿಲ್ಲ ಅಂದರೆ ಮಾಯಾಚಾರಿ. ಮುಂದೇನು ಗತಿಯನ್ನು ಏನಂತಾರು, ಮನುಷ್ಯಗತಿದೆ ನಾವು ಮುಟ್ಟಿದೆವು, ನರ್ ಆಗಿದ್ದೆವು. ಒಂದಿಲ್ಲ नर से नारायण भी बन सकता है और नर से नारकी भी बन सकता है. ಒಂದಿಲ್ಲ ಅಂದರೆ ಇಲ್ಲಿ ಮನುಷ್ಯ ಗತಿದಾವು ಬಂದಿದ್ದೆವು, ಇಲ್ಲಿಂದ ಮ್ಯಾಲೂ ಹೋಗಕ್ಕೆ ಶಕ್ಯದ ಮತ್ತು ತೆಳಗನೂ ಹೋಗಕ್ಕೆ ಶಕ್ಯದ. ಬಕ್ಕೆ ಏನು ಮಾಡಬೇಕು, ಏನು ಮಾಡ್ಬೇಕು, ಹಾರಿ ಹೋಗೋದು, ಕಾಗಿ ಮೇಲೆ ಕೊಂಡಿರೋದು. देवगति में 6 मास आयु के शेष रहने पर वस्त्र आभूषण मैले अर्थात कांति रहित हो जाते हैं. 6 ತಿಂಗಳ ಆಯುಷ್ಯ ಇತ್ತು ದೇವ್ರದಾಗ, ಒಂದಿಲ್ಲ ಆಯುಷ್ ಪೂರ ಆಗೋಕ್ಕಿಂತ ಮೊದಲೇ 6 ತಿಂಗಳು ಏನು ಅವರು ಎಲ್ಲ ಅಲಂಕಾರ ವಸ್ತ್ರ ಎಲ್ಲ ಮಲಿನ ಆಗೋಕ್ಕೆ ಚಾಲು ಆಕ್ಕವು. ಎಷ್ಟೋ ತನ ಪುಣ್ಯ ಅದ ಅಷ್ಟೋ ತನ ಸಮ ಹಾಕದು. ಒಂದಿಲ್ಲ ನೀವು ಬಂಗಾರ ತೊಗೊಂಡು ಬಂದಿರಿ, ಒಂದಿಲ್ಲ ಖರೆ ಇದ್ರೆ ಚಮಚಮ ಹಾಕದು, ಇಲ್ಲಿಗ್ರೆ ಯಾವುದು ಯಾವ್ದು ಬಂಗಾರ, ಸುಳ್ಳು ಬಂಗಾರ ಯಾವುದು ಏನಂತ ಇರೋದು, ಹಾಂ
ಹಾಂ ಡುಪ್ಲಿಕೇಟ್ ಅದಕ್ಕೆ ಏನದ ಹೆಸರು ಬೇರೆ ಇದಲ್ಲ. ಹಾಂ ನಕಲಿ ಬಂಗಾರ ಅದಕ್ಕೆ ಏನು ಹೆಸರು ಏನದಲ್ಲ ಅದಕ್ಕೆ ಬೆಂಟೆಕ್ಸ್ ತೊಗೊಂಡು ಅದನ್ನ ಚಮಚಮ್ದಾಗ ಇರ್ತದೆ ಒಂದಿಲ್ಲ. ಮತ್ತು ಜರ ನೀರು ಬಿತ್ತು ಅಂದರೆ ಆ ಪ್ರಕಾರ ನಮ್ಮ ಪುಣ್ಯ ನಾವು ಗಳಿಸ್ಕೊಂಡೆವು, ಪುಣ್ಯನೆಲ್ಲ ಬಂದಿದ್ದದು ಖರೆ. ಯಾವಾಗ ಪುಣ್ಯ ಸರಿತದೆ ಅವಾಗ ಏನಾಗ್ತದೆ, ಅದ್ರ ಮೇಲೆ ನಿಮ್ಮ ಮೊದಲಿಂದ ಪಾಪ ಹುಡ್ತದೆ ಮತ್ತು ಅದನ್ನು ಕೆಳಗೆ ಕರಗಿ ಬೀಳ್ತದೆ. ಅಂದರೆ ಎಷ್ಟೋ ತನ ನಾವು ಈಗ ಎಲ್ಲ ಸಾಮರ್ಥ್ಯ ಅದಾವೆ, ಎಲ್ಲ ದಾನ ಕೊಡೋಕೆ ಕೈಯಾಗ ರೊಕ್ಕ ಅದಾವು, ಎಲ್ಲ ದಾನ ಕೊಡೋಕೆ ಮಂದಿರ ಅದ, ಮಹಾರಾಜರು ಅದಾವ್ರು, ಶಾಸ್ತ್ರ ಅದ, ದಾನ ಮಾಡೋಕೆ. ಆ ಎಳೆಗೆ ನಾವು ಎಳೆ ಸಾಧಿಸ್ಬೇಕು. ಆ ಎಳೆ ಸಾಧಿಸ್ತಿದ್ರೆ ಏನು ಫಾಯ್ದೆ ಇಲ್ಲ. ನಿಮ್ಗೆ ಯಾವುದಕ್ಕೆ ಸಿಕ್ಕಿದ್ದದೆ ಇಲ್ಲ, ಬಿಡ್ಲಕ್ಕೆ ಸಿಕ್ಕಿದ್ದದ, ಕಟ್ಟಿ ಇಡಕ್ಕೆ ಸಿಗಲಿಲ್ಲ, ಕಪಾಟದಾಗ ಬಂದ್ ಮಾಡೋಕ್ಕೆ ಇಟ್ಟು ಸಿಗಲಿಲ್ಲ. ಅದು ಸ್ಪ್ರೆಡ್ ಮಾಡೋಕ್ಕೆ ನೀವು ಎಷ್ಟು ಪ್ರಕಾರ ಸ್ಪ್ರೆಡ್ ಅಂದ್ರೆ ಎಲ್ಲರ ಕಡೆ ಕೊಡ್ತೀರಿ, ಆ ಪ್ರಕಾರ ನಿಮ್ಮ ಪುಣ್ಯ ಬೆಳೀತದೆ. ಏನಂದರು ನಿಮ್ಮ ರಾಗಿ ಅಂದ್ರೆ ಮೋರಿಲ್ಲ, ಹಾಂ ಮರಾಠಿದಾಗ ಮೋರಿ ಅಂತಾರೆ, ಕೆಂಪು ರಾಗಿ. ಆ ರಾಗಿ ಆ ಥರದ ವಿಷಯ ಏನೇನು ಹೇಳಿದ್ವಿ ಮತ್ತೆ ಬರ್ಬೇಕು. ಅದೇ ಈ ಕಣ್ಣು ಯಾಕೆ ಸಿಕ್ಕಿದವು, ಜೀವನೇ ನೋಡೋಕೆ, ಭಗವಂತ ಮುಖ ನೋಡೋಕೆ. ಮತ್ತು ಈ ಕಣ್ಣಲ್ಲಿ ನಾವು ವೇಷಕ್ಕೆ ನೋಡೋದು, ವ್ಯಸನ ನೋಡೋದು ಅಂದ್ರೆ ಆ ಪ್ರಕಾರ ನಮ್ದು ಅವಸ್ಥೆ ಆಗ್ತದೆ. ನಾವು ಏನು ನೋಡ್ತೇವೆ ಅದನ್ನು ನಿಮಿತ್ತ ಹಾಕಿ ಅದ ಪ್ರಕಾರ ನಮಗೆಲ್ಲ ಮುಂದಿನ ಭಾವ ಸಿಗ್ತದೆ. ಮುಂದಿನ ಭಾವ ಚಲೋ ಬೇಕಿಲ್ಲ, ನಾವು ಚಲೋ ನೋಡಬೇಕು. ಕೆಟ್ಟಿದ್ರೆ ನೀವು ಏನೂ ನೋಡಿ. ಅದಕ್ಕೆ ಏನು ಮಾಡೋದು, ನಂಗೆ ಚಲೋನೂ ಬೇಡ ಕೆಟ್ಟನೂ ಬೇಡ, ನಾ ಸುಮ್ಮನೆ ಕೊಂಡಿರ್ತೇನೆ, ಕಣ್ಣು ಬಂದ್ ಮಾಡ್ತೇನೆ. ಅಂದ್ರೆ ಶುಭನೂ ಇಲ್ಲ ಅಶುಭನೂ ಇಲ್ಲ, ಅದು ಶುದ್ಧ ಸ್ಥಿತಿ ಭವಿಷ್ಯದಾಗ ನಿಮ್ಗೆ ಸಿಕ್ಕದು. ಶುದ್ಧ ಆತಂದ್ರೆ ನಮ್ಮ ಆತ್ಮ ಮೇಲೆ ಹೋಗ್ತದೆ, ಅಂದ್ರೆ ಹಾರಲಕ್ಕೆ ಬರ್ತದೆ. ಆಯುಷ್ಯರಣ ಅವ್ರದ್ದೆಲ್ಲ ಏನಾಗ್ತದೆ, ವಸ್ತ್ರ ಎಲ್ಲ ಮಲಿನ ಹಾಕ್ಕವು. ಮತ್ತು ಅವನು ಭಾವನೆ ಮಾಡ್ತಾನೆ, ಏನು ಮಾಡೋದು ಈಗ ಮತ್ತಲ್ಲಿ ಯಾರೇ ಅವನ ಗರ್ಭದಾಗ ನಾವು ಹೋಗ್ಬೇಕು, ಅದನ್ನು ದುಃಖ ಬೇಡ ಅಂತಾನೆ. ಯಾರು ಗರ್ಭದಾಗ, ಯಾಕಂದ್ರೆ ಅವ್ರ ಅವಧಿದ್ಮೇಲೆ ಅಲ್ಲಿ ತಿಳಿತದೆ, ಗರ್ಭದಾಗ ಹೋಗಿದ್ರೆ ಏನು ದುಃಖ ಹಾಕೋದು ಒಂದಿಲ್ಲ. ಅವನಂತಾನು ನಂಗೆ ಗರ್ಭದಾಗ ಹೋಗೋದು ಬೇಡ. ಏನಾಗ್ತದೆ, ವನಸ್ಪತಿ ಕಾಯಿಕ ಕಮ್ಮಿ 2000 ವರ್ಷ ಆಯುಷ್ಯ ಒಂದಿಲ್ಲ. ಅಂದರೆ 2000 ವರ್ಷ ಯಾರು ಕಡೆಗೆ ತೊಗೊಂಡು ಬರಲಿ, ಏನಿದು ಬಾಲ ತೊಗೊಂಡು ಬರಲಿ, ಅಗ್ನಿ ತೊಗೊಂಡು ಬರಲಿ, ಇವು ಓಡಕ್ಕೆ ಹಾಕೋದೇನು ಯಾವಾಗ ಹಾಕೋದು ಆವಾಗ ಓಡಕ್ಕಾಗ. ಈಗ ನಾವು ನಮ್ಮದೇನು ವ್ಯಸನೇನು ಅದಾವು, ಏನು ಕೆಟ್ಟ ಚಟ ಅದಾವು, ಅದನ್ನೇ ಏನು ತಿಳ್ಕೋದು, ಅದನ್ನೇ ಏನದ ಇದು ಏನದ, ಅದರ ದಶೆಯಿಂದ ನಾವು ಅಂಜಿಕೆ ಆಗಬೇಕು. ಲೋಭ ದಶೆಯಿಂದ ಅಂಜಿಕೆ ಅದು, ವ್ಯಸನ ಅಂಜಿಕೆ ಬಂದರೆ ಅದು ಆ ಥರ ದಶೆಯಿಂದ ನಾವು ಓಡಬೇಕು. ಖರೆ ಎಲ್ಲಿ ಓಡ್ತೇವೆ ನಾವು, मत्तेनंदरु हाय मनुष्य भाव में उत्पन्न होकर न मायाचार हो गया, कांति रहित हो जाए तब वो अपना चवन काल जानकर शोक से और भी अधिक रोता है और कहता है कि हाय हाय किस प्रकार मैं मनुष्य लोक में कृमिकुल भरित अति दुर्गंधित पीप और खून से व्याप्त गर्भ में 9 मास रहूँगा। ಅಲ್ಲೆಲ್ಲದು ಸ್ವರ್ಗದಾಗ ಎಲ್ಲ ಸುಖದ ಇರ್ತದೆ, ಮತ್ತು ಇದನ್ನು ಬಿಟ್ಟಿಕ್ಕೆ ಅದನ್ನ ರಕ್ತ ಪೀಪು ಒಳಗೆ 9 ಮಾಸ ಹೆಂಗೆ ತೆಗಿಬೇಕು ಅಲ್ಲಿ ಚಿಂತೆ ಮಾಡ್ತಾನೆ। मैं क्या करूँ, कहाँ जाऊँ, किसको कहूँ
किसको प्रसन्न करूं? यहाँ पर कोई भी ऐसा बंधु नहीं है जो यहाँ से गिरते हुए मजा बचा सकते हैं। ಅಲ್ಲೇನೋ ಮರಣ ಸಮಯಕ್ಕೆ ಯಾರು ಶರಣಿಲ್ಲ. वज्रायुध महात्मा ऐरावत हाथी की सवारी वाला और यावत जीवन जिसकी सेवा की है, ऐसा देवों का स्वामी इंद्र भी मुझे यहाँ नहीं रख सकता. ಇಂದ್ರದಾಗನೂ ಇದನ್ನ ಶಕ್ತಿ ಇರಂಗಿಲ್ಲ. ಯಾರಿಗೆ ಮರಣದಿಂದ ದೂರ ಮಾಡೋದು ಯಾರು ಶಕ್ತಿ ಇಲ್ಲ. यदि मेरा मरण हो तो भले ही हो, किंतु मेरी उत्पत्ति एकेंद्रिय में होवे, पर ಮನುಷ್ಯ में तो ಕದಾಚಿತ್ भी नहीं होए. ಅಂದ್ರೆ ಅವನು ಭಾವನೆ ಮಾಡ್ತಾನೆ, ಯದಿ ನಮ್ಮ ಮರಣ ಆಯಿತು ಅಂದ್ರೆ ಆಗಲಿ ಖರೆ ನಂಗೆ ಏಕೆಂದ್ರೆ ಆಗಲಿ, ಖರೆ ಈ ಗರ್ಭದಾಗ ಹೋಗೋದು ಬೇಡ. ಯಾಕದ ಇದನ್ನು ಯಾಕೆ ಹಾಕದ? ಅಲ್ಲಿನೂ ಹೋಗಿ ಕೇಶವ ಸತ್ಸಂಗದೇ ಮಾಡಲಿಲ್ಲ, ಈ ಥರಾಗ ಚರ್ಚಾದಾಗ ಕೊಂಡಿರಲಿಲ್ಲ, ಈ ಕಡೆ ಆ ಕಡೆ ಹೋದ್. अथवा अब क्या किया जा सकता है, जबकि पूर्वोपार्जित कर्म के उदय आने पर इंद्र भी मरण काल में अपने रक्षा नहीं कर सकता. इस प्रकार शरण रहित होकर वह देव अनेक प्रकार के विलाप करता हुआ निदान के फल से मरकर एकेंद्रियों में उत्पन्न होता है. अल्ले आर्थ निद्रा ಮಾಡ್ತಾನೋ, आर्थ ध्यान ಹಾಕದ, ಮತ್ತೇನ ಹೋಗ್ಕನವ ಏಕೆಂದ್ರಿಯದಾಗ जन्म ಹಾಕದ. वहाँ पर भी अनंत काल तक क्लेश पाता हुआ बहुत दुखों को सहन करता है. सच बात तो यह है कि मिथ्यात्व से संसिक्त बुद्धि वाला जीव किस किस दुख को नहीं पाता. ಅಂದರೆ ಮಿಥ್ಯಾತ್ವ ಸಂಯೋಗಲೇ ಎಲ್ಲ ಪ್ರಕಾರ ದುಃಖ ನಿಮ್ಗೆ ಸಹನ ಮಾಡಕ್ಕಬೇಕು. ಯಾಕೆ ನಾವು ಏನು ಮಾಡಬೇಕು? ಮಿಥ್ಯಾತ್ವ ಬಿಡಬೇಕು. ಏನು ಬಿಡಬೇಕು? ಮಿಥ್ಯಾತ್ವ ಅಂದರೆ ಏನ? ಸುಳ್ಳ ದೇವ. ಒಂದೇ ಏನು ಸಮ್ಯಕ್ ದರ್ಶನ. ನಮಗೆ ಕಣ್ಣು ಸಿಕ್ಕಿದವು, ಕೈ ಸಿಕ್ಕಿದವು, ಕಾಲು ಸಿಕ್ಕಿದವು, ಎಲ್ಲರ ದರ್ಶನ ಸಿಕ್ಕಿದವು. ಸಮ್ಯಕ್ ಸಂಯೋಗ ಮಾಡೋದು ಏನು ಚಲೋ ಅದ, ಏನು ಭಗವಂತರೇ ಹೇಳಿದರು, ಹಾಗೆ ಏನು ಆಗಮ ಪ್ರಕಾರ ಹೇಳಿದರು, ಯಾರದ ಸಂಗತಿ ಮಾಡಬೇಕು, ಇದನ್ನು ಬುದ್ಧಿಯಲ್ಲಿ ಸಮಜಿಸ್ಕೆ ಆ ಕಡೆ ಕಾಲು ಒಯ್ಯಬೇಕು. ಅಂದರೆ ಮುಂದಿನ ಗತಿ ಚಲೋ ಆಗ್ತದೆ. इस तरह अनेक प्रकार के दुखों को संसार सागर में जीव शरण रहित होकर अकेला ही व्यसन के फल से प्राप्त होता है. जो सम्यक दर्शन से विशुद्ध बुद्धि जीव इन पंच उदुम्बर सहित सातों व्यसनों का परित्याग करता है, वह प्रथम प्रतिधारी दर्शन श्रावक कहा गया है. ಅಂದರೆ ಈ ಸಪ್ತ ಉದಂಬರ ಫಲ ಹೊಂದಿಲ್ಲ ಮತ್ತು ಸಪ್ತ ವ್ಯಸನ ನಾವು ತ್ಯಾಗ ಮಾಡೋದು ಭಾವನಾ ಕಾಯಂ ಮಾಡಬೇಕು. ಅದಕ್ಕೆ ನಾವು ಮಂದಿರದಾಗ ಹೋಗ್ತೇವೆ, ಭಗವಂತ ಮುಂದೆ ಹೋಗು, ಶಾಸ್ತ್ರ ಮುಂದೆ ಕುಂತಿದ್ದೆವು, ಮಹಾರಾಜ ಮುಂದೆ ಕುಂತಿದ್ದೆವು, ಇದನ್ನ ಭಾವನಾ ಮಾಡಿ महाराजरी जिनदेव हे जिनवानी, मुझे अब सप्त व्यसनों से बहुत डर लग रहा है, मुझे बचाओ, मुझे सप्त व्यसनों से बचाओ. ಅಂದರೆ ನೀವು ಪ್ರಾರ್ಥನೆ ಮಾಡಬೇಕು, ಈ ಸಪ್ತ ವ್ಯಸನಲ್ಲೇ ನಾ ದೂರ ಇರಲಿ. ಮತ್ತು ಏನು ಶುದ್ಧ ಭಾವ, ನೀವು ಯಾವ ಪ್ರಕಾರ ಭಗವಂತರು ನೀವು ಅಂತಿಮ ಚರಮಚರಿ ಪರ್ಯಾಯ ಹೊಂದಿಲ್ಲ, ಲಾಸ್ಟ್ ಪರ್ಯಾಯದಾಗ ನೀವೇನು ಚಲೋ 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 ಪರಿಣಾಮ ಮಾಡಿದಿರಿ ಹೊಂದಿಲ್ಲ. ಆ ಶುದ್ಧ ಪರಿಣಾಮ ನಂಗೂ ಹೆಂಗೆ ಆಗಲಿ, ಮತ್ತು ಆ ಪರಿಣಾಮಗತ್ಲೆ ನಮ್ಮದು ಪುರುಷಾರ್ಥನೂ ಹೆಂಗಾಗಲಿ ಶುದ್ಧ ಆಗಲಿ. ಅಂದರೆ ಆ ಪ್ರಕಾರ ಆಗಿದರೆ ನಾವು ಇಂದಿಲ್ಲ ನಾಳೆ ನಿಮ್ಗತ್ಲೆ ಆಗ್ಬೋದು. ಅಂಥ ಪುರುಷಾರ್ಥ ನಂಗೆ ಕಡಲೆ ಆಯ್ಲಿ. ಈ ಪ್ರಕಾರ ನಾವು ಕೈ ಮುಗಿದ ಕೆಸೆ ಪ್ರಾರ್ಥನಾ ಮಾಡಬೇಕು. प्रभु देव तुम्हारे